ಆಚಾರ್ಯ ಚಾಣಕ್ಯನ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರುತ್ತಾರೆ. ಅವನ ಚಾಣಕ್ಯ ನೀತಿಯು ಅತ್ಯಂತ ಜನಪ್ರಿಯವಾಗಿದೆ. ಅಪಾರ ಜ್ಞಾನವನ್ನು ಹೊಂದಿರುವ ಚಾಣಕ್ಯನ ಮರಣ ಹೊಂದಿದ್ದು ಹೇಗೆ? ಆಚಾರ್ಯ ಚಾಣಕ್ಯನ ಸಾವು ನಿಜವಾಗಿಯೂ ನಿಗೂಢವೇ? ಆಚಾರ್ಯ ಚಾಣಕ್ಯನ ಮರಣದ ಬಗ್ಗೆ ನೀವು ತಿಳಿಯಲೇಬೇಕಾದ ವಿಚಾರಗಳಿವು. ಇಂತಹ ಕಂಟೆಂಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾಣಕ್ಯನು ಹೇಗೆ ಮರಣ ಹೊಂದಿದ್ದಾನೆ ಮತ್ತು ಅವನ ಜೀವನದ ಕತೆ ಏನು ಎಂಬುದನ್ನು ತಿಳಿಯಲೇಬೇಕು. ಚಾಣಕ್ಯ ಮಗಧಗಡಿ ಗ್ರಾಮದ ಸರಳ ಬ್ರಾಹ್ಮಣನ ಮಗ. ಅವನ ತಂದೆಯ ಹೆಸರು ಚಣಕ. ಅವನ ತಂದೆ ಅವನಿಗೆ ಕೌಟಿಲ್ಯ ಎಂದು ಹೆಸರಿಟ್ಟನು. ತನ್ನ ಗುರುತನ್ನು ಮರೆ ಮಾಡಲು ಕೌಟಿಲ್ಯ ತನ್ನ ಹೆಸರನ್ನು ವಿಷ್ಣುಗುಪ್ತ ಎಂದು ಬದಲಾಯಿಸಿಕೊಂಡನು. ನಂತರ ಅವನು ಕೌಟಿಲ್ಯ ಎಂಬ ಹೆಸರಿನಲ್ಲಿ ಅರ್ಥಶಾಸ್ತ್ರವನ್ನೇ ಬರೆದನು. ಜ್ಞಾನಿಯಾದ ಚಾಣಕ್ಯನು ಮರಣ ಹೊಂದಿದ್ದು ಹೇಗೆ? ಆಚಾರ್ಯ ಚಾಣಕ್ಯನ ಸಾವು ಒಂದು ನಿಗೂಢ. ಈ ಬಗ್ಗೆ ಇತಿಹಾಸಕಾರರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಅವುಗಳು ಯಾವುವು? ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಮೌರ್ಯ ಮತ್ತು ಅವನ ಮಗ ಚಕ್ರವರ್ತಿ ಅಶೋಕ. ಆಚಾರ್ಯ ಚಾಣಕ್ಯನು ಈ ಮೂವರಿಗೆ ಜೀವನದ ಮಾರ್ಗವನ್ನು ತೋರಿಸಿಕೊಟ್ಟವನು. ಆಚಾರ್ಯ ಚಾಣಕ್ಯನು ಕ್ರಿಸ್ತಪೂರ್ವ 371ರಲ್ಲಿ ಜನಿಸಿದರೆ ಕ್ರಿಸ್ತಪೂರ್ವ 283ರಲ್ಲಿ ಚಾಣಕ್ಯನು ಮರಣ ಹೊಂದಿದನು ಎಂದು ಹೇಳಲಾಗುತ್ತದೆ. ಮುದ್ರ ರಾಕ್ಷಸ, ಬೃಹತ್ತ ಕೋಶ, ವಾಯು ಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ ಹಾಗೂ ಜೈನ ಪುರಾಣ ಇತ್ಯಾದಿಗಳಲ್ಲಿ ಚಾಣಕ್ಯನ ಬಗ್ಗೆ ಉಲ್ಲೇಖಿಸಲಾಗಿದೆ. ಬೃಹತ್ತ ಕೋಶದ ಪ್ರಕಾರ ಚಾಣಕ್ಯನ ಹೆಂಡತಿಯ ಹೆಸರು ಯಶೋಮತಿ. ಚಾಣಕ್ಯ ತನ್ನ ವಿದ್ಯಾಭ್ಯಾಸವನ್ನು ತಕ್ಷಶಿಲಾ ವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದನು. ಕೌಟಿಲ್ಯ ಎಂಬ ಹೆಸರಿನಲ್ಲಿ ಅರ್ಥಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳನ್ನು ಬರೆದನು. ವಾತ್ಸ್ಯಾಯನ ಎಂಬ ಹೆಸರಿನಲ್ಲಿ ಕಾಮಸೂತ್ರವನ್ನು ಬರೆದನೆಂದು ಹೇಳಲಾಗುತ್ತದೆ. ಆಚಾರ್ಯ ಚಾಣಕ್ಯನ ಮರಣದ ಬಗ್ಗೆ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಒಂದು ದಿನ ಚಾಣಕ್ಯ ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ನಂತರ ಅವನು ಮಗಧದಿಂದ ರಥದಲ್ಲಿ ಅರಣ್ಯಕ್ಕೆ ಹೋದನು ಮತ್ತು ನಂತರ ಅವನು ಹಿಂತಿರುಗಲಿಲ್ಲ ಎಂದು ಹೇಳಲಾಗುತ್ತದೆ. ಕೆಲವು ಇತಿಹಾಸಕಾರರ ಪ್ರಕಾರ ಅವನನ್ನು ಮಗಧದ ರಾಣಿ ಎಲೆನಾ ಎಂಬಾತಳು ವಿಷವನ್ನು ನೀಡಿ ಸಾಯಿಸಿದಳು ಎನ್ನುವ ನಂಬಿಕೆ ಇದೆ. ಎಲೆನಾ ಅವನನ್ನು ಕೊಂದಿದ್ದಾಳೆಂದು ಕೆಲವರು ಈಗಲೂ ನಂಬುತ್ತಾರೆ. ಬಿಂದುಸಾರನ ಮಂತ್ರಿ ಸುಬಂಧುವಿನ ಷಡ್ಯಂತರದಿಂದಾಗಿ ಚಕ್ರವರ್ತಿ ಬಿಂದುಸಾರನ ಮನಸ್ಸಿನಲ್ಲಿ ತನ್ನ ತಾಯಿಯ ಸಾವಿಗೆ ಚಾಣಕ್ಯನೇ ಕಾರಣ ಎಂಬ ಅನುಮಾನ ಮೂಡಿತು ಎಂದು ಹೇಳಲಾಗುತ್ತದೆ. ಇದರಿಂದಾಗಿ ರಾಜ ಮತ್ತು ಚಾಣಕ್ಯನ ನಡುವಿನ ಅಂತರ ಕ್ರಮೇಣ ಹೆಚ್ಚಾಯಿತು ಮತ್ತು ಒಂದು ದಿನ ಚಾಣಕ್ಯ ಅರಮನೆಯನ್ನು ಶಾಶ್ವತವಾಗಿ ತೊರೆದನು. ತದನಂತರ ಬಿಂದುಸಾರನು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ತೋರಿದನು. ಇನ್ನೊಂದು ಕಥೆಯ ಪ್ರಕಾರ ಬಿಂದುಸಾರನ ಮಂತ್ರಿ ಸುಬಂಧು ಆಚಾರ್ಯರನ್ನು ಜೀವಂತವಾಗಿ ಸುಡಲು ಪ್ರಯತ್ನಿಸಿದನು. ಅದರಲ್ಲಿ ಅವನು ಯಶಸ್ವಿಯಾದನು. ಆದಾಗ್ಯೂ ಐತಿಹಾಸಿಕ ಸತ್ಯಗಳ ಪ್ರಕಾರ ಚಾಣಕ್ಯನು ತನ್ನ ಪ್ರಾಣವನ್ನು ತ್ಯಜಿಸಿದ್ದಾನೋ ಅಥವಾ ಅವನು ಯಾವುದಾದರೂ ಪಿತೂರಿಗೆ ಬಲಿಯಾಗಿದ್ದಾನೋ ಎಂಬುದು ಇಲ್ಲಿಯವರೆಗೆ ಸ್ಪಷ್ಟವಾಗಿಲ್ಲ. ಧನ್ಯವಾದಗಳು. ಜೈ ಕರ್ನಾಟಕ.